ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಕಾಯಿ ಹೋಳಿಗೆ ಮನೇಲಿ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡ್ತಿದ್ದೆ. ಭಾರಿ ಲೈಕ್ ಬತ್ತತ್ತು. ಹಬ್ಬ ಎಲ್ಲ ಬಂತು, ವರಲಕ್ಷ್ಮಿ ಅದೆಲ್ಲ ಬಂತು. ಅದಕ್ಕೆ ನಾವು ಹೋಳಿಗೆಯನ್ನು ಹೆಂಗೆ ಮನೆಯಲ್ಲೇ ಮಾಡ್ಕೊಂಬೋದಂತಂದು ತೋರಿಸ್ತಿದ್ದೆ. ಇಲ್ಲಿ ಒಂದು 2 ಕಪ್ ಅಷ್ಟು ಮೈದಾ ತಗೊಂಡಿದ್ದೆ. ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಇದನ್ನು ಕಣಕನ ರೆಡಿ ಮಾಡ್ಕೊತ ಇದ್ದೆ. ಇದು ಏನಂದರೆ ನಾವು ನೀರಾಗಿ ಮಾಡ್ಕೊಂಬುದು ಅಲ್ಲ, ಅಥವಾ ಗಟ್ಟಿ ಅದು ಯಾವತ್ತೂ ಹೋಳಿಗೆ ಮಾಡೋತ್ತಿಗೆ ಕಣಕ ಏನಿತ್ತು ಅದು ಗಟ್ಟಿ ಹಾಕೋಕ್ಕಿಲ್ಲ. ತುಂಬ ತೆಳ್ಳಗೆ ಬಪ್ಪಂಗೆ ಮಾಡ್ಕಣಕ ಆದಷ್ಟು ತೆಳುವಾಗಿ ಅದನ್ನು ಕಲಿಸ್ಕೊಂಡು ನಿಮಗೆ ಗೊತ್ತಾಗ್ತದೆ, ಕೈಗೆಲ್ಲ ಅಂಟಕ್ಕೆ ಆ ರೀತಿ ಎಲ್ಲ ಕಲಿಸ್ಕೊಂಡು ಇದನ್ನು ಹತ್ತಿರ 1 ಗಂಟೆ ಹೊತ್ತಾರು ಲೈಕ್ ಮಾಡಿ ಅದನ್ನು ಕಲಸಿ ಇಟ್ರೆ ಮಾತ್ರ ಅದು ಆ ಕಣಕ ಏನಿತ್ತು ಚೆನ್ನಾಗಿ ಬತ್ತು. ಈಗ ನಾನೀಗ ಸಮಾನ ಆದ್ಕಂತಿದ್ದೆ. ಅದಕ್ಕೆ ಹಾಗೆ ಎಣ್ಣೆಯನ್ನು ಹಾಕಿ ಒಂದು ಗಂಟೆ ಹೊತ್ತಾರು ಈ ರೀತಿ ಎಣ್ಣೆ ಅದನ್ನ ಮೇಲೆಲ್ಲ ಹಾಕಿ ಚಂದ ಅದು ಒಂಥರ ಆ ಎಣ್ಣೆಗೆ ಅದು ಒಂಥರ ಮುಳುಕಣ್ಕ ಅಂತೇಳಿ ಹೇಳ್ರು, ಅಡ್ಡಿಲ್ಲ. ಹಂಗೆ ಮಾಡಿ ಇದನ್ನು ಮುಚ್ಚಿ 1 ಗಂಟೆ ಹೊತ್ತು ಮುಚ್ಚಿ ಈ ಕಣಕ ಲೈಕ್ ಬಂತಂದ್ರೆ ನಮ್ಗೆ ತಟ್ಟಕ್ಕೆ ತುಂಬ ಸುಲಭ ಆಯ್ತು. ನಾನಿಲ್ಲಿ ಹೂರಣ ಮಾಡೋಕ್ಕೆ 1 ಕಪ್ಪನಷ್ಟು ಬೆಲ್ಲ ತಗೊಂಡಿದ್ದೆ. ಅದಕ್ಕೆ ಒಂಚೂರು 1/4 ಕಪ್ಪಷ್ಟು ನೀರು ಹಾಕಿ ಕರಗಿಸ್ಕೊಂತಿದ್ದೆ. ನೀವು ಹುಡಿ ಬೆಲ್ಲಾರು ತಗೊಳ್ಲಕ್ಕ, ಗಟ್ಟಿ ಬೆಲ್ಲಾರು ತಗೊಳ್ಲಕ್ಕ ಅದನ್ನು ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೈ. ಇದು ಕರಗಿಸ ಮೇಲೆ ಈ ಥರ ಕುದಿ ಒಂದು ಕುದಿ ಬಂದು ಅದು ಒಂದು 5 ನಿಮಿಷ ಆದರೂ ಅದು ಲೈಕ್ ಈ ರೀತಿ ಕುದ್ರ ಮೇಲೆ ನಾವು ಅದಕ್ಕೆ ಕಾಯನ್ನು ಹಾಯ್ಕೊಂಬುದು. ಹಸಿ ತೆಂಗಿನ ತುರಿ, ನಾವೇನೀಗ ಕೊಬ್ಬರಿ ಹಾಯ್ಕೊಂಡ್ಕಂದಿಲ್ಲ, ಹಸಿ ತೆಂಗಿನ ತುರಿಯನ್ನೇ ಹಾಯ್ಕೊಂಬುದು. ನಾನು ಈ ರೀತಿ ಹಾಯ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ತಿದ್ದೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ಹೆಂಗಂದ್ರೆ ನಮ್ಗೆ ಉಂಡೆ ಕಟ್ಟೋಕೆ ಇದು ಜಾಸ್ತಿ ಪಾಕ ಬೆಲ್ಲ ಅದೆಲ್ಲ ಎಂತ ಇಲ್ಲ. ನಾವು ಬೆಲ್ಲ ಕರಗಿಸ್ಕೊಂಡು 5 ನಿಮಿಷ ಕುದಿಸ್ಕೊಂಡು ಅದಕ್ಕೆ ನಾವು ಏನು ತೆಂಗಿನ ತುರಿ ತಗೊಂಡಿತ್ತು ಅದನ್ನು ಹಾಯ್ಕೊಂಬುದು. ಅದಕ್ಕೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬುದು. ಮಸ್ತ್ ಲೈಕ್ ಬತ್ತಿ ಹೋಳಿಗೆ ಏನಿತ್ತಿದ್ದು. ಇದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಹಾಯ್ಕೊಂತಿದ್ದೆ. ತುಪ್ಪ ಹಾಕೋದ್ರಿಂದ ಆ ಹೂರಣದ ಪರಿಮಳ ಇತ್ತಲ್ಲ ಭಾರಿ ಲೈಕ್ ಬರ್ತತ್ತು. ಹಾಗೆ ನಾವು ಬೇರೆ ಬೇರೆ ರೀತಿ ಹೋಳಿಗೆ ಎಲ್ಲ ನೀವು ತಿಂದಿಪ್ರಿ. ಕಾಯಿ ಹೋಳಿಗೆ ಮಾಡೋದು ಸುಲಭ, ಹಾಗೆ ತಿಂಬಕ್ಕೂ ಭಾಳ ರುಚಿಯಾಗಿರುತ್ತೆ. ಹಬ್ಬ ಟೈಮಿಗೆಲ್ಲ ಬಡ ಅಂಥೇಳಿ ಮಾಡ್ಕೊಂಬಕ್ಕೆ ಭಾಳಷ್ಟು ತಿಂಡಿಗಳನ್ನ ಮಾಡೋಕೆ ಇರೋದ್ರಿಂದ ಬೇಗ ಆಪಂತದ್ದೇ ನಾವು ಮಾಡ್ಕೊಂತ. ಹಾಗಾಗಿ ಈ ರೀತಿ ಕಾಯಿ ಹೋಳಿಗೆ ಎಲ್ಲ ಭಾರಿ ಲೈಕ್ ಆಯ್ತು. ನಾನೀಗ ಮಾಡಿಟ್ಕೊಂಡು ಹೂರಣನ್ನು ಈ ರೀತಿಯಾಗಿ ಉಂಡಿ ಮಾಡ್ಕೊಂಡು ಬೆಚ್ಕೊಂತಿದ್ದೆ. ನಿಮಗೆ ಕಾಣ್ತಿರ್ಬೋದು, ನಾನು ಸ್ವಲ್ಪ ಇದೊಂದು 2 ಕಪ್ನಾಗುವಷ್ಟು ಹೂರಣಕ್ಕೆ ನಾನು ಒಂದು 11 ಹೋಳಿಗೆ ಆಯ್ತಿದ್ದು ಇದ್ರಲ್ಲಿ ಮಾಡ್ಕೊಂಡು. ಎಷ್ಟು ಲಾಯ್ಕ್ ಬರ್ತಂದ್ರೆ ಇದನ್ನು ನಾವು ಆ ಕಣಕ ಏನಿತ್ತಲ್ಲ ಅದನ್ನು ಮಾತ್ರ ಭಾರಿ ಚೆಂದ ಮಾಡಿ ನಾದಕ್ಕೆ ಫಸ್ಟು ನಾದಿ ಲೈಕ್ ಮಾಡಿ ಎಣ್ಣೆ ಹಚ್ಚಿ ಅದಾರ ಮೇಲೂ ಕೂಡ ಮತ್ತು ಒಂದು 2-3 ನಿಮಿಷ ಕೈಯಾಗ ಆರಾಮ್ಸೆ ಮಾಡಿ ನಾದ್ಕಣಿ. ಎಷ್ಟು ನಾದ್ಕಂತ್ರಿ ಅಷ್ಟು ಚೆಂದ ಹೋಳಿಗೆ ಬರ್ತದೆ. ನಾನಿಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಒಂದು ಬಾಳೆಲಿ ತಕೊಂಡು, ನಿಮಗೆ ಹೋಳಿಗೆ ತಟ್ಟು ಪೇಪರ್ ಇದ್ರೆ ಅದರಲ್ಲೂ ಮಾಡ್ಲಕ್ಕೆ ನಾನಿಲ್ಲಿ ಬಾಳೆಲಿ ತಗೊಂಡಿದ್ದೆ. ಬಾಳೆಲಿ ತಗೊಂಡು ಅದರಲ್ಲಿ ತಟ್ಕೊಂತ ಇದ್ದೆ. ಇದು ಕೂಡ ಸುಲಭಾಯಿ ಮಾಡ್ಲಕ್ಕೆ. ಬಾಳೆಲೆಯಲ್ಲಿ ಮಾಡ್ಕೊಂಡ್ರೆ ನಾವು ಎಷ್ಟು ತೆಳು ಬೇಕಾದ್ರೂ ತಟ್ಕೊಳ್ಲಕ್ಕ, ಹಾಕೋಕೆ ಏನು ತೊಂದರೆ ಆತಿಲ್ಲ. ಹಾಗಾಗಿ ನಾನಿಲ್ಲ ಬಾಳೆಲಿ ತಕೊಂಡು ಅದರ ಮೇಲೆ ತಟ್ಕೊಂತಿದ್ದೆ. ಈ ಹೋಳಿಗೆ ಅಂತೂ ಭಾರಿ ಲೈಕ್ ಬರ್ತತ್ತು. ಒಂದ್ಸರಿ ಟ್ರೈ ಮಾಡಿ ಕಾಣಿ. ಹಾಗೆ ಸಾಕಷ್ಟು ಬೇರೆ ರೀತಿ ಹೋಳಿಗೆಗಳ ರೆಸಿಪಿ ಕೂಡ ನನ್ನ ಚಾನಲ್ನಲ್ಲಿತ್ತು, ಒಂದ್ಸರಿ ನೋಡಿ. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ನಾನು ಪೈನಾಪಲ್ ಹೋಳಿಗೆ ಹಾಗೆ ಮಾಡಿದ್ದೆ, ಅದು ಭಾರಿ ಲೈಕ್ ಬಂದಿದ್ದಿತ್ತು. ಇದೆಲ್ಲ ಹಬ್ಬಕ್ಕೆಲ್ಲ ನಾವು ಕಾಯಿ ಹೋಳಿಗೆ ಬ್ಯಾಳಿ ಹೋಳಿಗೆ ಎಲ್ಲ ಮಾಡೋದಲ್ಲ ಹಬ್ಬಕ್ಕೆ ಮಾಡೋದ್ರಿಂದ ಇದೆಲ್ಲ ಪಟ ಹೆಚ್ಚು ಹೊತ್ತೆಂತ ಬೇಕಂದೇಳಿ ಇಲ್ಲ. ನೀವು ನೋಡ್ತಿರ್ಬೋದು ಈ ಬಾಳೆಲಿ ಮೇಲೆ ಇದೇ ಥರ ತೆಳ್ಳಗೆ ತಟ್ಕೊಂತ ಹೊಯ್ಕ. ಎಷ್ಟು ತೆಳು ತಡ್ಕಂದ್ರೆ ಎಷ್ಟು ಲೈಕ್ ಬರ್ತದೆ ಹೋಳಿಗೆ. ನಾನಿಲ್ಲ ಅದನ್ನ ತಡ್ಕೊಂಡು ಈ ಕವಲಿ ಮೇಲೆ ಹಾಕ್ತಿದ್ದೆ. ಈ ರೀತಿ ಹಾಕೋಕ್ಕೂ ಸುಲಭ ಕಣಿ. ಈ ಥರ ಮಗ್ಚಿ ಹಾಕಿಬಿಟ್ಟು ಆಮೇಲೆ 1-2 ಸೆಕೆಂಡ್ ಬಿಟ್ಟು ಅದನ್ನು ತೆಗೆದ್ರೆ ಸೈ ಭಾರಿ ಲೈಕ್ ಬೆಂದ್ಕಂತ. ಅದ್ರ ಮೇಲೆ 1-2-4 ಹನಿ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ಬಿಸಿ ಆದ ಕಾಯಿ ಹೋಳಿಗೆ ರೆಡಿ ಆಯ್ತು. ಇದನ್ನು ತಿಂದದ್ದೇ ಗೊತ್ತಾಗ್ತಿಲ್ಲ. ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟು ತಿಂತಂದೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿ ಎಲ್ಲ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡ್ತಿರ್ಬೋದು ಎಷ್ಟು ಲೈಕ್ ಬಂದಿತ್ತಲ್ದ. ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನೀವು ಕೂಡ ಮನೆಗೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೆಂಗೆ ಬಂದಿತ್ತು ಅಂತ ಹೇಳಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.